ಹುದ್ದೆಗೆ ಬರೀ ಶುಭಗಳಿಗೆ ಶುಭ ಮುಹೂರ್ತದ ವಿಚಾರ ಮಾತ್ರ ಮಾತನಾಡಿಲ್ಲ ಈ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನಲ್ಲಿ. ಯಾರು ಯಾರಿಗೆ ವಿಷ ಹಾಕಿದ್ರು, ಯಾರಿಗೆ ಅಮೃತ ಕೊಟ್ಟರು, ಇತ್ತೀಚಿನ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ವಿಷ ಹಾಕ್ಬಿಟ್ರು ಅನ್ನೋ ಪ್ರಸ್ತಾಪ ಬಂತಲ್ಲ, ಅದನ್ನೂ ಮಾತನಾಡಿದ್ದಾರೆ. ರಾಜಕೀಯವಾಗಿ ವಿಷ ಹಾಕಿದ್ದೀನಿ ಅಂತ ಸಾಬೀತುಪಡಿಸಿದ್ರೆ ನಾನು ಬೇಕಾದ್ರೆ ರಾಜಕೀಯ ನಿವೃತ್ತಿನೇ ಪಡೆದುಕೊಬಿಡ್ತೀನಿ, ಬಹಿರಂಗ ಚರ್ಚೆಗೂ ನಾನು ರೆಡಿ ಇದ್ದೀನಿ, ಮೋಸ ಅನ್ನೋದು ನನ್ನ ರಕ್ತದಲ್ಲೇ ಇಲ್ಲ. ಕುಮಾರಸ್ವಾಮಿಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ನಾನು ಸ್ಟ್ರೈಟ್ ಫೈಟರ್ ಅಂಡ್ ಸ್ಟ್ರೀಟ್ ಫೈಟರ್ ಅಂತ ಹೇಳೋದ್ರ ಮುಖಾಂತರ ನೇರವಾಗಿ ಫೈಟ್ ಮಾಡ್ತೀನಿ ಮತ್ತು ಲೋಕಲ್ ಫೈಟರ್ ಅಂತ ಹೇಳೋದ್ರ ಮುಖಾಂತರ ಕುಮಾರಸ್ವಾಮಿಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್. ಬಹಿರಂಗ ಚರ್ಚೆಗೂ ನಾನು ರೆಡಿ ಅಂತ ಹೇಳಿದ್ದಾರೆ. ಮೋಸ ಅನ್ನೋದು ನನ್ನ ರಕ್ತದಲ್ಲೇ ಇಲ್ಲ ಅಂತ ಹೇಳಿದ್ದಾರೆ. ಸುಮಲತಾ ಅವರಿಗೆ ಅಕ್ಕ ಅಂತ ಕರೆದು ಅವ್ರ ಮನೆಗೆ ಹೋಗಿ ಎಲ್ಲ ಒಂದು ಕ್ಲಾರಿಟಿ ತಗೊಂಡು ಕ್ಲಿಯರ್ ಮಾಡ್ಕೊಂಡು ಬಂದ್ರಲ್ಲ, ಆಗ ಡಿ.ಸಿ.ಎಂ ಕೇಳಿದ್ರು ಡಿ ಕೆ ಶಿವಕುಮಾರ್, ಸರಿ ಅವ್ರು ಅಮೃತ ಕೊಟ್ಟಿದ್ದಾರೆ, ಹಂಗಾರೆ ನಾನು ವಿಷ ಹಾಕಿದ್ನಾ ಅಂತ ಪ್ರಶ್ನೆ ಮಾಡಿದ್ರು. ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ನೋಡ್ತಾ ಹೋಗೋಣ. ಕುಮಾರಸ್ವಾಮಿ ಅವ್ರಿಗೆ ಮಾಡಿದ್ರು, ಅವ್ರು ಹೇಳ್ತಾ ಇದ್ದಾರೆ ವಿಷ ಕೊಟ್ರಿ ನನಗೆ ಅಂತ ಹೇಳಿ ಅದೇನು ವಿಷ? ಇದೇ ಜಿ ಟಿ ದೇವೇಗೌಡ, ಇದೇ ಶಿವಲಿಂಗೇಗೌಡ, ಇವರು ನಮ್ಮ ಚನ್ನರಾಯಪಟ್ಟಣದ MLA ಅವರೆಲ್ಲ ಜೊತೆಲೇ ಇದ್ರಲ್ಲ. ನಾನು ಇವ್ರು ಬಾಂಬೆಗೆ ಹೋಗಿ ಹೋಟ್ಲ್ ಮುಂದೆ ಕೂತ್ಕೊಂಡಾಗ ಟೆಲ್ಮಿ ಏನು ವಿಷಯ ಕೊಟ್ಟೆ ಅಂತ ಚರ್ಚೆ ಕರೀರಿ. ಅದೆಲ್ಲ ಡಿ ಕೆ ಶಿವಕುಮಾರ್ ಮಾಡಿರುವಂಥದ್ದು ಸುಮ್ಮನೆ ಡ್ರಾಮಾ. ಏನು ನಿಜವಾಗಿ ನಂಗೆ ರಾಜಕೀಯವಾಗಿ ವಿಷಯ ಕೊಟ್ಬಿಟ್ರು. ನನ್ನ ಬ್ಲಡ್ಡಲ್ಲೇ ಇಲ್ಲ. ಏನಿದೆ, ಐ ಸ್ಟ್ರೈಟ್ ಫೈಟರ್ ಅಂಡ್ ಎ ಸ್ಟ್ರೀಟ್ ಫೈಟರ್ ಆಲ್ಸೋ. ನೀವು ನಾನು ಯಾರು ಕೈ ಕೆಳಗೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ, ಅವ್ರ ವಿರುದ್ಧ ಯಾವತ್ತೂ ಮಾತಾಡಲ್ಲ ಅಂತ ಒಂದು ಮಾತು ಎಲ್ಲ ಕಡೆ ಹೇಳ್ತಾ ಇರ್ತೀರಿ. ಪದೇ 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 ನಿಮ್ಮನ್ನು ಕೆಣಕ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ನಿಮ್ದು ಅಂಥ ಏನು ರಿಯಾಕ್ಷನ್ ಏನು ಕಾಣಲಿಲ್ಲಪ್ಪ. ನನಗೆ ಅವಶ್ಯಕತೆ ಇಲ್ಲ. ಐ ಆಮ್ ಟೆಲಿಂಗ್, ಅವ್ರಿಗೆ ಬೈದು ನಾ ರಾಜಕಾರಣ ಮಾಡೋಂಥ ಅವಶ್ಯಕತೆ ಇಲ್ಲ. ಅಲ್ಲ, ವಿಷ ಕೊಟ್ರಿ ಅನ್ನೋದಕ್ಕೂ ಒಂದು ಕಾರಣ ಹೇಳ್ತಾರೆ ಬಹುದೊಡ್ಡದಾಗಿ. ಮುಂದೆ ನಿಂತ್ಕೊಂಡು ಜೋಡೆತ್ತು ಅಂತ ಮಂಡ್ಯದಲ್ಲೆಲ್ಲ ಓಡಾಡಿದ್ರು, ಬಟ್ ಹಿಂದೆಯಿಂದ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ರು, ನನ್ನ ಸೋಲಿಸ್ಲಿಲ್ವಾ ಅಂತ ಹೇಳಿ ಮಗನನ್ನ. ನಾನು ಹೇಳ್ತೀನಿ ಕೇಳಿ, ಅವ್ರೇನಾರು ಆ ಥರ ಭಾವನೆ ಯೋಚನೆ ಮಾಡಿರ್ಬೋದು, ನನ್ನ ಬ್ಲಡ್ಡಲ್ಲಿ ಅದಿಲ್ಲ. ಬಟ್ ಸಿದ್ದರಾಮಯ್ಯವ್ರು ಬಹಿರಂಗವಾಗಿ ಮಳವಳ್ಳಿಯಲ್ಲಿ ಹೇಳ್ತಾರೆ ಸುಮಲತಾ ಅವ್ರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು ಅಂತ. ಇರ್ಬೋದು, ಅವ್ರ ಬೆಂಬಲಿಗರು ಅವ್ರ ಸ್ನೇಹಿತರು ಮಾಡಿರ್ಬೋದು. ನಾನು ಸೊ ಡಿ ಕೆ ಶಿವಕುಮಾರ್ ಸ್ಟ್ಯಾಂಡ್ ಆಗಿದ್ರು. ಐ ಫುಲ್ಲಿ ಎಲ್ಲಿ ಬೇಕಾದ್ರೂ ಸತ್ಯ ಮಾಡಕ್ಕೆ ಕರೀರಿ. ಎರಡು ಟೀಮ್ ವರ್ಕ್ ಆಗಿತ್ತು ಕಾಂಗ್ರೆಸ್ ಮಂಡ್ಯದಲ್ಲಿ. ಎಲ್ಲಿ ಬೇಕಾದ್ರೂ ಸತ್ಯ. ಅಲ್ಲ, ಮಂಡ್ಯದಲ್ಲಿ ಕಾಂಗ್ರೆಸ್ ಎರಡು ಟೀಮ್ಗಳಿತ್ತು. ಸೋ ಆನೆಸ್ಟ್. ನಾನೇನಾದ್ರು ಒಂದು ಚೂರು ಕೆಟ್ಟದ್ದು ಬಯಸ್ಬಿಟ್ಟಿರು ಸಾಕು, ಇವತ್ತೇ ನನ್ನ ರಾಜಕಾರಣದಿಂದ ನಿವೃತ್ತಿ. ಬಟ್ ಸಿದ್ದರಾಮಯ್ಯನವ್ರು ಯಾಕೆ ಹೇಳಿದ್ರು ಕಾಂಗ್ರೆಸ್ನವರಲ್ಲಿ ಸಪೋರ್ಟ್? ಕಾಂಗ್ರೆಸ್ ಅನ್ನ ಕೆಲವರು ಮಾಡಿದ್ರು, ಇಲ್ಲ ಅಂತ ಅವ್ರೇನು ಹೇಳ್ತಾ ಇಲ್ಲ, ಅವ್ರಿಗೆ ಹೇಳಿದ್ದಾರೆ ಎಲ್ಲ. ಕೆಲವು ಕಾರ್ಯಕರ್ತರು ಇದು ವಿಷ ಕೂಡಿಸಿದ್ದು ನನಗೆ. ಅದು ಬೇರೆ. ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಎವ್ರಿ ಒನ್. ನನ್ನ ಬಗ್ಗೆ ಹೇಳಿ. ಸೊ ಡಿ ಕೆ ಶಿವಕುಮಾರ್ ಅಂತ ಯೋಚನೆ ಮಾಡಲಿಲ್ಲ, ನಾವು ಮಾಡೋದೂ ಇಲ್ಲ. ಏನಾದ್ರೆ ನೇರವಾಗಿ ಹೇಳ್ತೀವಿ. ಈಗಲೂ ಹೂ ಅಂದ್ರೆ ಜೋಡೆತ್ತುಗಳ ಆಗ್ತೀರಾ? ಓಕೆ, ಮಂಡ್ಯದ ಮೈತ್ರಿಯ JDS ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ವಿಷ ಹಾಕಿಬಿಟ್ರು ನನಗೆ ಅಂತ. ಅದನ್ನೇ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡ್ತಾ ಇರೋದು. ವಿಷ ಹಾಕಿದ್ದೀನಿ ಅನ್ನೋದಾದ್ರೆ ಯಾವ ಅರ್ಥದಲ್ಲಿ ಹೇಳಿದ್ರು? ಹಾಗಾದ್ರೆ ಅವ್ರಿಗೆ ಅಮೃತ ಕೊಟ್ಟವ್ರು ಯಾರಿಗೆ ವಿಷ ಹಾಕಿದ್ರು? ಕುಮಾರಸ್ವಾಮಿಗೆ DKಶಿ ಅಮೃತವನ್ನೇ ಕೊಟ್ಟರು, HDK ವಿಷ ಹಾಕಿದ್ರು ಅನ್ನೋ ಆರೋಪ ಮಾಡಿದ್ದಾದ್ರು ಯಾಕೆ? ಅವ್ರು ಅದನ್ನೇ ಹೇಳಿದ್ರು. ಬೇರೆಯವರೆಲ್ಲರ ವಿಚಾರ ನನಗೆ ಗೊತ್ತಿಲ್ಲ, ಈ ವಿಚಾರದಲ್ಲಿ ನಾನು ಸಂಪೂರ್ಣವಾಗಿ JDS ಪರವಾಗೇ ಇದೆ. ಬಟ್ ಅವ್ರು ಈಗ ಈ ರೀತಿ ಟರ್ನ್ ಹೊಡೆದಿದ್ದಾರೆ ಕಾಲ ಸಂದರ್ಭಕ್ಕೆ ತಕ್ಕಂತೆ ಅಂತ. ಇನ್ನು IT/ED ವಿಚಾರ ಡಿ ಕೆ ಶಿವಕುಮಾರ್ ಅವರ ಶಾಡೋ ರೀತಿಯಲ್ಲಿ ಅವ್ರನ್ನ ಬೆಂಬಿಡದೆ ಹಿಂಬಾಲಿಸ್ತಲೇ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು? IT/ED DKಶಿ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಲ್ವಾ? ಹಾಗಾದ್ರೆ ಸರೆಂಡರ್ ಆಗೋವರೆಗೂ IT/ED DKಶಿಯನ್ನ ಬಿಡಲ್ವಾ? ಇದ್ರ ಬಗ್ಗೆ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್? ಈ ಕ್ಷಣಕ್ಕೂ ನನ್ನ ಮೇಲೆ ರಾಜಕೀಯ ದ್ವೇಷ ಇದೆ, ನನ್ನ ಸಾಯೋ ತನಕ ಅವ್ರು ನನ್ನನ್ನು ಬಿಡಲ್ಲ. ಪಬ್ಲಿಕ್ ಟಿವಿಯ ವಿಶೇಷ ಸಂದರ್ಶನದಲ್ಲಿ DKಶಿ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಈ IT/ED ಅಂತ ಬಂದಾಗ ಅವ್ರು ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ಹೇಳಿದ್ರು, ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ನೋಡಿ ನಮ್ಮ ಮನೆಗೆ ಮತ್ತೆ ಹೆಂಗ್ ರೈಡ್ ಆಗುತ್ತೆ ಅನ್ನೋ ಧಾಟಿಯಲ್ಲೇ ಮಾತಾಡಿದ್ರು. ಅಂದ್ರೆ ಮೇಲ್ನವ್ರು ಕುತ್ಕೊಂಡು ಮಾಡಿಸ್ತಿದ್ದಾರೆ ಅನ್ನೋ ಧಾಟಿಯಲ್ಲಿ ಮಾತಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮುಕ್ತವಾಗಿ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ರೈಡ್ ಬಗ್ಗೆ DKಶಿ? ಕೇಳೋಣ. ಇನ್ನೂ ಇದೆಯಾ? ಅವ್ರು ನಾನು ಬಿಡಲ್ಲ. ನೀವು ತಪ್ಪೇ ಮಾಡಿಲ್ಲ ಅಂತೀರಿ, ಯಾಕೆ ಬಿಡಲ್ಲ? ಮತ್ತೆ ನೋಡಿ, ಅವರು ಪೊಲಿಟಿಕಲ್ ಆ್ಯಂಗಲಲ್ಲಿ ಇದ್ದಾರೆ ಅವರೆಲ್ಲ. ಪೊಲಿಟಿಕಲ್ ನಿನ್ನೆ ಅದು ಯಾವುದೋ ನಮ್ಮ ಊರಲ್ಲಿ ಗ್ರಾಮ ಪಂಚಾಯತಿ
ನಮ್ಮಪ್ಪ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಸೈಟ್ ತಗೊಬಿಟ್ಟವ್ರೆ ನಮ್ಮ ಮನೆ ಎದುರುಗಡೆ ಒಂದು ಸೈಟು ಗಾಡಿಗೆ ನಿಲ್ಲಿಸೋಕ್ಕೆ 30-40 ಸೈಟು ಇಲ್ಲ. ಆ ಪಂಚಾಯತಿಗೆ ನೋಟಿಸ್ ಕೊಟ್ಟವ್ರು CBIನವರು, ಟ್ಯಾಕ್ಸ್ ಯಾರು ಕಟ್ಟವ್ರೆ, ಎಷ್ಟು ಕಟ್ಟವ್ರೆ ಅಂತ. 10 ರೂಪಾಯಿ 15 ರೂಪಾಯಿ ಕಟ್ಟಿರಬೇಕು ಟ್ಯಾಕ್ಸಿನ, 20 ರೂಪಾಯಿ 100 ರೂಪಾಯಿ ಕಟ್ಟಿರ್ಬೇಕು. ಅದಕ್ಕೂ ನೋಟಿಸ್ ಕೊಟ್ಟರು. ದಿನ ಅಂದ್ರೆ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ IT ಅವರು ಇದ್ದಾರೆ. ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನಾನು ಬಿಸ್ನೆಸ್ ಮಾಡಿರೋರು, ನಾನು ವ್ಯವಹಾರ ಮಾಡೋರು ಯಾರನ್ನೂ ಬಿಡ್ತಾಯಿಲ್ಲ. ನಾನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸುಮ್ಮನೆ. ಗೌರ್ಮೆಂಟ್ ಕೇಸ್ ವಿಡ್ರಾ ಮಾಡಿದ್ರು ತಿರ್ಗಾ ಅಪೀಲ್ ಹಾಕೊಂಡವ್ರೆ, ಕೋರ್ಟ್ಗೆ ಹಾಕವ್ರೆ. ಸೊ ಪ್ರತಿ ಹೆಜ್ಜೆಯಲ್ಲೂ ಈಗ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ನೋಡಿ, ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನೇನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಯಾವ ಎನ್ಕ್ವೈರಿನೂ ಇರಲಿಲ್ಲ, ಯಾವ ಆರೋಪನೂ ಇರಲಿಲ್ಲ, ಎಲ್ಲ ಪೊಲಿಟಿಕಲ್ ಆ್ಯಂಗಲ್. ಸೊ IT ED ಭಯ ಇನ್ನೂ ಇದೆಯಾ? ಅವ್ರು ನಾನು ಬಿಡಲ್ಲ. ನೀವು ತಪ್ಪೇ ಮಾಡಿಲ್ಲ ಅಂತೀರಿ, ಯಾಕೆ ಬಿಡಲ್ಲ ಮತ್ತೆ? ನೋಡಿ, ಅವರು ಪೊಲಿಟಿಕಲ್ ಆ್ಯಂಗಲಲ್ಲಿ ಇದ್ದಾರೆ ಅವರೆಲ್ಲ. ಪೊಲಿಟಿಕಲ್ ನಿನ್ನೆ ಅದು ಯಾವುದೋ ನಮ್ಮ ಊರಲ್ಲಿ ಗ್ರಾಮ ಪಂಚಾಯತಿ, ನಮ್ಮಪ್ಪ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಸೈಟ್ ತಗೊಬಿಟ್ಟವ್ರೆ ನಮ್ಮ ಮನೆ ಎದುರುಗಡೆ ಒಂದು ಸೈಟು ಗಾಡಿಗೆ ನಿಲ್ಲಿಸೋಕ್ಕೆ. 30-40 ಸೈಟು ಇಲ್ಲ. ಆ ಪಂಚಾಯತಿಗೆ ನೋಟಿಸ್ ಕೊಟ್ಟವ್ರು CBIನವರು, ಟ್ಯಾಕ್ಸ್ ಯಾರು ಕಟ್ಟವ್ರೆ, ಎಷ್ಟು ಕಟ್ಟವ್ರೆ ಅಂತ. 10 ರೂಪಾಯಿ 15 ರೂಪಾಯಿ ಕಟ್ಟಿರಬೇಕು ಟ್ಯಾಕ್ಸಿನ, 20 ರೂಪಾಯಿ 100 ರೂಪಾಯಿ ಕಟ್ಟಿರ್ಬೇಕು. ಅದಕ್ಕೂ ನೋಟಿಸ್ ಕೊಟ್ಟರು. ದಿನ ಅಂದ್ರೆ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ IT ಅವರು ಇದ್ದಾರೆ. ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನಾನು ಬಿಸ್ನೆಸ್ ಮಾಡಿರೋರು, ನಾನು ವ್ಯವಹಾರ ಮಾಡೋರು ಯಾರನ್ನೂ ಬಿಡ್ತಾಯಿಲ್ಲ. ನಾನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸುಮ್ಮನೆ. ಗೌರ್ಮೆಂಟ್ ಕೇಸ್ ವಿಡ್ರಾ ಮಾಡಿದ್ರು ತಿರ್ಗಾ ಅಪೀಲ್ ಹಾಕೊಂಡವ್ರೆ, ಕೋರ್ಟ್ಗೆ ಹಾಕವ್ರೆ. ಸೊ ಪ್ರತಿ ಹೆಜ್ಜೆಯಲ್ಲೂ ಈಗ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ನೋಡಿ, ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನೇನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಯಾವ ಎನ್ಕ್ವೈರಿನೂ ಇರಲಿಲ್ಲ, ಯಾವ ಆರೋಪನೂ ಇರಲಿಲ್ಲ, ಎಲ್ಲ ಪೊಲಿಟಿಕಲ್ ಆ್ಯಂಗಲ್. ಓಕೆ, ಈ ರೀತಿಯಾಗಿ ಹಲವು ಪ್ರಶ್ನೆಗಳಿಗೆ ಮುಕ್ತವಾಗಿ DCM DK ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲೂ IT ED ಅಂತ ಬಂದಾಗ ರಾಜಕೀಯವಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಡ್ಡಿ ತುಂಡಾದಂಗೆ ಹೇಳಿದ್ದಾರೆ. ಯಾಕೆ ನನ್ನ ತಪ್ಪಿಲ್ಲ ಅಂದ್ರೂ ನನ್ನನ್ನು ಹಿಂಬಾಲಿಸ್ತಾ ಇರೋದು ಯಾಕೆ ಅಂದರೆ, ರಾಜಕೀಯವಾಗಿ IT ED ನನ್ನ ವಿರುದ್ಧ ಕುತಂತ್ರವನ್ನ ಮಾಡ್ತಾ ಇದೆ, ಬಟ್ ನಾನು ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ ಅಂತ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಮಸೂದ್. ಇವತ್ತಿನ ಸಂಜೆಯ 7 ಗಂಟೆ ಹಾಟ್ ಸೀಟ್ನಲ್ಲಿ DK ಶಿವಕುಮಾರ್ ಅವರ ಇಡೀ ಇಂಟರ್ವ್ಯೂ ನೋಡೋಕೆ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪ್ರಮುಖವಾಗಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ DCM DK ಶಿವಕುಮಾರ್. ಪೆನ್ನು ಪೇಪರು ಇಂದ ಹಿಡಿದು, ಅಂದರೆ CM ಆಗೋ ವಿಚಾರದಿಂದ ಹಿಡಿದು ವಿಷ ಯಾರು ಹಾಕಿದ್ರು, IT ED ಯಾಕಿನ ಬೆನ್ನ ಹಿಂದೆ ಬಿದ್ದಿದೆ ಅಂತ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದಾಗ ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ನಲ್ಲೇ ಬದಲಾವಣೆಯ ಗಾಳಿ ಬೀಸಬಹುದಾ? ಆ ರೀತಿಯಾಗಿ ನಾವು DCM DK ಶಿವಕುಮಾರ್ ಅವರ ಮಾತನ್ನ ಗಮನಿಸಬಹುದಾ? ವಿದ್ಯಾ, ಎಲ್ಲ ಒಂದು ಕಡೆ ಒಂದು ಹೋಪ್ನಲ್ಲಿ DK ಶಿವಕುಮಾರ್ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ಅವ್ರ ಜೊತೆ ಸಂದರ್ಶನ ಸಂದರ್ಭದಲ್ಲೂ ಕೂಡ ಅದೇ ನಿರೀಕ್ಷೆ, ಅದೇ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಪಬ್ಲಿಕ್ ಟಿವಿ ಜೊತೆ. ಮುಖ್ಯವಾಗಿ CM ಕುರ್ಚಿ ಕಿತ್ತಾಟ ಏನು ಜಾಸ್ತಿ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ, ಅದು ಒಂದು ರೀತಿಯಲ್ಲಿ ಒಂದು ಕಡೆ ಬಿಜೆಪಿಗೆ ಆಹಾರ ಆಗಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ನಡೆದಿದೆ. ನಿಜಕ್ಕೂ ಕೂಡ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ 2.5 ವರ್ಷ ಮಾತುಕತೆ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನುವಂಥದ್ದೇ ಬಹುತೇಕರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಸಂಬಂಧಪಟ್ಟಂತೆ ಚರ್ಚೆ, ವಾದ ವಿವಾದಗಳು ಮಾತ್ರ ನಿರಂತರವಾಗಿ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದೆ. ನಿನ್ನೆ DK ಶಿವಕುಮಾರ್ ಅವರು ಆ ಶುಭ ಮುಹೂರ್ತ ಬರುತ್ತೆ, ನಾನು ಕೂಡ CM ಆಗ್ತೇನೆ ಅನ್ನುವಂಥ ಒಂದು ಹೋಪನ್ನು ವ್ಯಕ್ತಪಡಿಸಿರೋ ನೋಡಿದ್ರೆ ಎಲ್ಲೋ ಒಂದು ಕಡೆ ಮುಂದೆ ಇನ್ನೂ ಕೂಡ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಲೋಕಸಭೆ ಚುನಾವಣೆ ನಂತರ ಆ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು, ಆ ನಿಟ್ಟಿನಲ್ಲಿ ವಿದ್ಯಮಾನಗಳು ಕಾಂಗ್ರೆಸ್ ವಲಯದಲ್ಲಿ ನಡೆಯುವ ಸಾಧ್ಯತೆಗಳಿದ್ದಾವೆ. ಅಂದರೆ ಇವರಲ್ಲಿ ಆಸೆ ಇನ್ನೂ ಕೂಡ ಜೀವಂತವಾಗಿದೆ. ಆ ಆಸೆಯನ್ನು ಲೋಕಸಭೆ ಚುನಾವಣೆ ನಂತರ ಯಾವ ರೀತಿ ವ್ಯಕ್ತಪಡಿಸ್ತಾರೆ, ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ದಕ್ಕಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಕುತೂಹಲ ಒಂದು ಕಡೆ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಮತ್ತು DK ಬಣ ಅನ್ನುವಂಥ ಏನು ಕಚ್ಚಾಟ ಇದೆ, ಅದು ಯಾವ ರೀತಿ ಬೇರೆ ಬೇರೆ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಇವರು ಮುಖ್ಯಮಂತ್ರಿ ಆಗೇ ಆಗ್ತೇನೆ ಇದೇ ಅವಧಿಯಲ್ಲಿ ಅನ್ನುವಂಥ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇನ್ನು DK ಅವರ ಇನ್ನೊಂದು ಗಂಭೀರವಾದ ಹೇಳಿಕೆ IT ಮತ್ತು ED ದಾಳಿ ಸಂಬಂಧಪಟ್ಟಂತೆ ಇದೊಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಗಂಭೀರವಾದಂಥ ಆರೋಪ, ಗಂಭೀರವಾದಂಥ ಹೇಳಿಕೆ ಅಂತಲೂ ಕೂಡ ನಾವು ಪರಿಗಣಿಸಬೇಕಾಗುತ್ತೆ. ಅಂದರೆ ರಾಜಕೀಯವಾಗಿ ನಾನು ಸರೆಂಡರ್ ಆಗೋವರೆಗೂ ಕೂಡ IT ಮತ್ತು ED ಅವರು ಬಿಡೋದಿಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಸಾಯೋವರೆಗೂ ಕೂಡ IT ED ದಾಳಿ ನನಗೆ ಬಿಡೋಲ್ಲ, ದಾಳಿ ಆಗ್ತಾ ಇರ್ತವೆ ಅಂತ ಕೂಡ ಹೇಳಿದ್ದಾರೆ. ಸರೆಂಡರ್ ಅಂದರೆ ಯಾವ ರೀತಿ ಸರೆಂಡರ್ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳ್ಕೋಬೇಕಾಗುತ್ತೆ. ರಾಜಕೀಯವಾಗಿ ಸರೆಂಡರ್ ಅಥವಾ ಬೇರೆ ರೀತಿಯಲ್ಲಿ ಸರೆಂಡರ್ ಅನ್ನುವಂಥದ್ದು ಕೇಳ್ಕೋಬೇಕು. ಆದರೆ ಏನಾದರೂ ಆಗಲಿ ನಾನು ಸುಮ್ಮನೆ ಇದ್ದೇನೆ ಅನ್ನುವಂತಹ ಅವರ ಧೋರಣೆ ಕೂಡ ಇಲ್ಲಿ ಕೇಳಬೇಕು.
ಹೇಳಬೇಕಾಗುತ್ತೆ ನಾವು. ಒಟ್ಟಾರೆಯಾಗಿ IT ED ದಾಳಿ DKC ಬೆನ್ನಿಗೆ ಬಿದ್ದಿರುವಂಥದ್ದು ಅದು ಸದ್ಯಕ್ಕಂತೂ ಮುಗಿಯಲ್ಲ, ಸದ್ಯಕ್ಕಂತೂ ನಿಲ್ಲಲ್ಲ ಅನ್ನುವಂಥದ್ದನ್ನ ಖುದ್ದು DKC ಅವರೇ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ IT ಮತ್ತು ED ದಾಳಿಗಳಾಗ್ತಿದ್ದಾವೆ ಹಾಗೆ ಇಲ್ಲೂ ಕೂಡ ಆಗುತ್ತೆ ಅನ್ನುವಂಥ ಒಂದು ಸುಳಿವನ್ನು ಕೂಡ ಈ ಮೂಲಕ DKC ಅವರು ವ್ಯಕ್ತಪಡಿಸಿರುವಂಥದ್ದು. ಇನ್ನು HDK ಜೊತೆ ವಿಷ ಅಮೃತ ಹೇಳಿಕೆ ಸಂಬಂಧಪಟ್ಟಂತೆ ಕಳೆದ ಯಾವಾಗ ಸುಮಲತಾ ಅವರ ಮನೆಗೆ HDK ಅವರು ಹೇಳಿದ್ರು ಆ ಸಂದರ್ಭದ ಹೇಳಿಕೆಗಳು ಇಲ್ಲಿವರೆಗೂ ಕೂಡ ಅದು ಎಳೆದುಕೊಂಡು ಬರ್ತಾ ಇದೆ. ಯಾವಾಗ ಸಮ್ಮಿಶ್ರ ಸರ್ಕಾರ 14 ತಿಂಗಳ ಅವಧಿಯಲ್ಲಿ JDS ಮತ್ತು ಕಾಂಗ್ರೆಸ್ ಸೇರಿಕೊಂಡು ಸರ್ಕಾರ ಮಾಡಿದ್ರು ಆ ಸಂದರ್ಭದಲ್ಲಿ ಕಹಿ ಘಟನೆಗಳಾಯಿತು ಅನ್ನುವಂತಹ ರೀತಿಯಲ್ಲಿ ಎರಡೂ ಕಡೆಯವರು ಕೂಡ ಆರೋಪಗಳನ್ನು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ HDK ಕುಮಾರಸ್ವಾಮಿ ಅವರು 14 ತಿಂಗಳು ಅಧಿಕಾರಾವಧಿ ಮಾಡೋದಕ್ಕೆ ಬಿಟ್ಟರು, CM ಮಾಡಿದ್ರು, ಆದರೆ ಒಂದು ದಿನ ಕೂಡ ನೆಮ್ಮದಿಯಾಗಿ ಅಧಿಕಾರ ಮಾಡೋದಕ್ಕೆ ಬಿಡಲಿಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಮಾಡಿದ್ರು. ಜೊತೆಗೆ ಅದಕ್ಕೂ ಮುನ್ನ DK ಶಿವಕುಮಾರ್ ಅವರು ನಾನು 14 ತಿಂಗಳ ಅವಧಿಯಲ್ಲಿ ನಿಮಗೆ CM ಅವಧಿ ಬಿಟ್ಕೊಟ್ಟಿದ್ದೀವಿ, ನಾವು ನಿಮಗೆ ರಕ್ಷೆಯಾಗಿ ನಿಂತಿದ್ದೆ, ಮಳೆನಲ್ಲೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡಿದ್ದೀನಿ ಚುನಾವಣೆ ಸಂದರ್ಭ ಬಂದಾಗ, ಆದರೆ ನನಗೆ ಅಂದರೆ ಅಮೃತ ಕೊಟ್ಟವನು ನಾನು, ನನಗೆ ವಿಷ ಇಕ್ಕಿದ್ರಲ್ಲ ಅನ್ನುವಂಥ DKC ಹೇಳಿಕೆಗೆ ಆ ನಂತರ HDK ಅವರು ಕೌಂಟರ್ ಕೊಟ್ಟಿದ್ದು. ಯಾವ ರೀತಿ ನೀವು ವಿಷ ಹಾಕಿದ್ದೀರಾ ಅಂದರೆ ನೀವು ದೊಡ್ಡ ಹಿತೈಷಿ, ನಿಮಗಿಂತ ಹಿತೈಷಿ ಯಾರೂ ಇಲ್ಲ ಅನ್ನುವಂತಹ ವ್ಯಂಗ್ಯವಾದಂತಹ ಮಾತುಗಳನ್ನು ಆರಂಭ ಮಾಡಿ HDK ಅವರು 14 ತಿಂಗಳಲ್ಲಿ ಏನೇನಾಯಿತು ಅನ್ನುವಂತಹ ಒಂದು ಕ್ಲುಪ್ತ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈ ಜಟಾಪಟಿ ಹಿನ್ನೆಲೆಯಲ್ಲೇ ವಿಷ ಅಮೃತ ಹೇಳಿಕೆ ಇನ್ನೂ ಕೂಡ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಾ ಇದೆ. ವಿದ್ಯಾ, ವೆಲ್ ಸ್ಟೇ ವಿತ್ ಮಿ ಮಸೂದ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ತಗೊಳ್ತೀನಿ. ಹಾಗಾದ್ರೆ DCM DK ಶಿವಕುಮಾರ್ CM ಆಗೋದು ಯಾವಾಗ, ಆ ಗಳಿಗೆ ಸಂದರ್ಭ ಯಾವಾಗ ಕೂಡಿ ಬರುತ್ತೆ, ಪೇಪರು ಪೆನ್ನೇನೋ ಕೊಟ್ಟಿದ್ದಾರೆ, ಜನ ಸಹಿ ಹಾಕೋದು ಯಾವಾಗ ಅನ್ನೋ ಪ್ರಶ್ನೆಯ ಜೊತೆಗೆ IT ED ಇವ್ರ ಬೆನ್ನ ಹಿಂದೆ ಅಂದ್ರೆ ಇವ್ರನ್ನ ಹಿಂಬಾಲಿಸ್ಕೊಂಡು ಹೋಗೋದನ್ನ ಬಿಡೋದೇ ಇಲ್ವಾ, ಮಗದೊಂದು ಜೋಡೆತ್ತುಗಳಂತೆ ಇದ್ದಂಥವ್ರು ಈಗ ವಿಷ ಹಾಕ್ಬಿಟ್ರು ಅಂತ ಮಾತಾಡಿದ್ರಲ್ಲ, ಈ ರೀತಿಯ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಹೈಲೈಟ್ಸ್ಗಳನ್ನ ನೀವು ಸಂಪೂರ್ಣವಾಗಿ ನೋಡಬೇಕು ಅಂದ್ರೆ ಇವತ್ತು ಸಂಜೆ 7 ಗಂಟೆಯ ಹಾಟ್ ಸೀಟ್ನಲ್ಲಿ ಮಿಸ್ ಮಾಡದೆ ಪಬ್ಲಿಕ್ ಟಿವಿನ ನೋಡಿ ಅಂತ ಹೇಳ್ತಾ ಹಾಟ್ ಸೀಟ್ನಲ್ಲಿ DCM DK ಶಿವಕುಮಾರ್ ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ. ಇದು DCM DK ಶಿವಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಮೆಗಾ ಇಂಟರ್ವ್ಯೂ ವಿತ್ ಪಬ್ಲಿಕ್ ಟಿವಿ.